ಇದು ನೀವೇನು ಥಂಬ್ನೇಲ್ನಲ್ಲಿ ನೋಡಿದ್ರಲ್ಲ ಅದು ಸತ್ಯವಾಗಲು ಇದು ಆಫಿಷಿಯಲಿ ಕ್ರಿಟಿಕಲ್ ಕನ್ನಡಿಗವರ ಅನೌನ್ಸ್ಮೆಂಟ್ ಮಾಡ್ಯಾರ. ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಯಾನ್ ಆಗೈತೆ ಅಂತ ಒಂದು ಸಲ ಇದನ್ನು ನೋಡ್ಕೊಂಬರ್ರಿ. ಬೈ ಇವತ್ತು ರಾತ್ರಿ ಈ ಕ್ರಿಟಿಕಲ್ ಕನ್ನಡಿಗ ಅಕೌಂಟ್ ಬಂದ್ ಆಗಂತೈತಿ. ಸೊ ರೀಸನ್ ಹೇಳ್ತೀನಿ ನಿಮ್ಗೆ. ಜನವರಿ 10ಕ್ಕೆ ಒಂದು ರೀಲ್ ಹಾಕಿದ್ದೆ ರೀ ನಾನು. ಸೊ ಆ ರೀಲ್ ಇನ್ಸ್ಟಾಗ್ರಾಮ್ ಅವರು ಡಿಲೀಟ್ ಮಾಡ್ತಾರೆ, ಯಾಕಂದ್ರೆ ನಾವು ಒಬ್ರಿಗೆ ಹರಾಸ್ಮೆಂಟ್ ಮಾಡೀನಿ ಅಂತೇಳಿ. ಡಿಲೀಟ್ ಮಾಡೋದಷ್ಟೇ ಅಲ್ಲದೆ ನನ್ನ ದುಡಿಮೀನು ಕಸ್ಕೊಂಡಿದ್ರು ಅವರು. ಮತ್ತು ಅದಾದಮೇಲೆ ಜನವರಿ 29ಕ್ಕೆ ಒಂದು ರೀಲ್ ಹಾಕ್ತೀನಿ ನಾನು, ಅದನ್ನು ಡಿಲೀಟ್ ಮಾಡ್ತಾರೆ. ಆದರೆ ಈ ಸಲ ಎಂಥ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಾರೆ ನಮ್ಗೆ. ಈಗ ಸದ್ಯ ನನ್ನ ಅಕೌಂಟ್ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ ರೀ ಯಾರಿಗೂ. ರೀಲ್ಸ್ ಫೀಡ್ ಒಳಗೂ ನನ್ನ ವಿಡಿಯೋಸ್ ಸಿಗೋದಿಲ್ಲ, ಎಕ್ಸ್ಪ್ಲೋರ್ ಪೇಜ್ ಒಳಗೂ ಸಿಗೋದಿಲ್ಲ. ಸೊ ಟ್ರೆಂಡಿಂಗ್ ಪೇಜ್, ಎಕ್ಸ್ಪ್ಲೋರ್, ರೀಲ್ಸ್ ಫೀಡ್ ಎಲ್ಲ ಕಡೆಯಿಂದ ಬ್ಯಾನ್ ಮಾಡ್ಯಾರ ನನ್ನ ಅಕೌಂಟ್ನ. ಸೊ ನಾ ಏನು ತಪ್ಪು ಮಾಡಂತಿದ್ದೆ ಅಂತ ನಂಗೆ ಲಾಸ್ಟಿಗೂ ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ಅವ್ರು ಹಿಂಗೆ ಪಾಯಿಂಟ್ ಮಾಡಿದ್ರೆ ಹೇಳಿದ್ರು ನಾವು ನೆಕ್ಸ್ಟ್ ವೀಡಿಯೋ ಅಂತ ನಂಗೆ ಮಾಡ್ತಿದ್ದಿದ್ದಿಲ್ಲ. ಸೊ ನೀವೆಲ್ಲ ನಮ್ಮ ರೀಲ್ ನೋಡಿರ್ತೀರಿ, ಅಂಥದ್ದೇನು ತಪ್ಪು ನಾವು ಮಾಡಿದ್ದಿಲ್ಲ ಅದ್ರಾಗ, ಹಿಂಗೆ ಅಕೌಂಟ್ ಕ್ಲೋಸ್ ಆಗುವಂಥದ್ದು. ಸೊ ಇರಲಿ, ಇದನ್ನು ಖುಷಿಯಿಂದ ಎಕ್ಸೆಪ್ಟ್ ಮಾಡೋಣಂತೆ. ಸೋತಿನ ಬೈ ಆದ್ರೆ ಸತ್ತಿಲ್ಲ, ಬರ್ತೀನಿ ಹೊಳ್ಳಿ. ನನ್ನ ಲಕ್ದಾಗ ಮತ್ತೆ ನೀವು ನಂಗೆ ಸಿಗೋದಿದ್ರು ಹೊಳ್ಳಿ ಎಲ್ಲರೂ ಸಿಗ್ತೀರಿ ನಂಗೆ. ಸೊ ಇವತ್ತು ನೈಟ್ ಕ್ಲೋಸ್ ಆಗತ್ತೆ ರೀ ಈ ಅಕೌಂಟ್. ಭಾಳ ದುಃಖ ಆಗ್ತೈತಿ. 24,000 ಫಾಲೋವರ್ಸ್ ರೀಚ್ ಆಗಿತ್ತು ನಮ್ದು ಅಕೌಂಟ್. ಜಸ್ಟ್ 500-600 ಫಾಲೋವರ್ಸ್ ಇದ್ದಿದ್ದು ಅಕೌಂಟ್ ಹೋದಾಗ ಎಷ್ಟು ಬೇಜಾರಾಗುತ್ತೆ. ಈ ನಂತರದ್ರಾಗ 24,000 ಫಾಲೋವರ್ಸ್ ಇದ್ದಿದ್ದು ಅಕೌಂಟ್, ಅದ್ರಾಗೂ ಮತ್ತೆಲ್ಲ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್. ಸೊ ಇಂಥ ಅಕೌಂಟ್ ಹೋಗೋ ಮುಂದೆ ಭಾಳ ದುಃಖ ಆಗ್ತೈತಿ. ಸೊ ಇರಲಿ, ಇಟ್ಸ್ ಓಕೆ, ಹೊಳ್ಳಿ ಕಮ್ ಬ್ಯಾಕ್ ಮಾಡೋಣಂತೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಬಾಯ್. ರಾಧೆ ರಾಧೆ. ಇದೇನು ಉಷ್ಟು ನೋಡಿದ್ರಲ್ಲ, ಇದು ಉಷ್ಟು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ನಾಗ ಅವ್ರ ಸ್ಟೋರಿ ಹಾಕಿದ್ರೆ ನಾನು ಸ್ಟೋರಿ ನೋಡಿದೆ. ನನಗೂ ಭಾಳ ದುಃಖ ಆಯ್ತು. ನಂಗೆ ಪರ್ಸ್ನಲಿ ಅವ್ರು ಇಷ್ಟ ಆಗ್ತಾಯಿದ್ರು, ಯಾಕಂದರೆ ಅವ್ರದ್ದು ಏ ಗೌಡ ಅಂತೇಳಿ ಸ್ಟಾರ್ಟ್ ಮಾಡ್ತಾರಲ್ಲ, ಆ ವಾಯ್ಸ್ ಬೆಂಕಿ ಐತಿ, ಭಾಳ ಇಷ್ಟ ಆಗ್ತಿತ್ತು. ಒಮ್ಮಿಂದ ಮಕ್ಳು ಏನು ಸಡನ್ನಾಗಿ ಆತಂದ್ರೆ ಒಂದು 2-3 ವಿಡಿಯೋ ಅನ್ಸ್ಬಿಟ್ಟು ಬ್ಯಾನ್ ಮಾಡಿರ್ಬೇಕು ಅವರು. ಅದಕ್ಕೆ ಲಾಸ್ಟಿಗೆ ಅಕೌಂಟ ಬ್ಯಾನ್ ಮಾಡ್ಯಾರ. ಅದೊಂದು ಸಲ ಹೋಗಿ ಕೇಳಿಸ್ಕೊಂಬರ್ರಿ, ಏ ಗೌಡ ಅಂತೇಳಿ ವಾಯ್ಸ್ ಸಖತ್ತಾಗಿ ಬರ್ತಿದ್ರು ಅವ್ರದ್ದು. ಕುಂತಾನ ಏ ಗೌಡ ತಗೋದೆ ಏನಿದೆ ಲೇ ಗೌಡ, ಲೇ ಗೌಡ, ಲೇ ಗೌಡಂಬಿ, ಏನು ವಿಚಾರ ಮಾಡಂತಿಲ್ಲ ಗಾಂಡ್ ಗಾಬ್ರಿಗತೆ ಚಿಪ್ಸ್ ನೋಡಿರಲ್ಲ ಗುರು, ಅವ್ರದ್ದು ವಾಯ್ಸ್ ಮಾತ್ರ ಸಖತ್ತಾಗೈತಿ. ನಾನು ಅವ್ರ ವ್ಯೂಸ್ ನೋಡ್ತಿದ್ದೆ ಗುರು, ಎಲ್ಲ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇರ್ತಿದ್ವು. 24,000 ಫಾಲೋವರ್ಸ್ ಕೂಡ ಇದ್ರು ಗುರು ಅವ್ರಿಗೆ. ಅದೇ ಅಷ್ಟು ಸಾಮಾನ್ಯ ಅಲ್ಲ. ನೋಡ್ಬೋದು ನೀವು, ಕೆಲವೊಂದು ವೀಡಿಯೋಗಳಂತೂ ಮಿಲಿಯನ್ ಗಟ್ಟಲೆ ಹೋಗ್ಯವು, ಕೆಲವೊಂದು ಮಿಲಿಯನ್ ಗಟ್ಟಲೆ ರೀಚ್ ಆಗಾಕು ಬಂದವು, ಒಂದೊಂದು ಮಿಲಿಯನ್ನು ಕ್ರಾಸ್ ಆಗ್ಯಾವು. ಆಲ್ಮೋಸ್ಟ್ ಅಲ್ಲೆಲ್ಲ ವೈರಲ್ ಅಕೌಂಟ್ ಅಂತ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ರೀಲ್ ವೈರಲ್ ಆಗ್ಯಾವ ಗುರು. ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಐತೆ ಅದ್ರೊಳಗೆ, ಅಷ್ಟು ಫನಿನೂ ಐತಿ. ಭಾಳ ಇಷ್ಟ ಹಾಕಿದ್ರು ನನಗೆ ಅವ್ರು ಯೂಟ್ಯೂಬರ್ ಆಯ್ತು. ಇನ್ಸ್ಟಾಗ್ರಾಮ್ನಾಗ ಬರ್ತಿದ್ರು ಗುರು. ಅವ್ರದ್ದು ಯೂಟ್ಯೂಬ್ನ ಚೆಕ್ ಮಾಡಿದೆ, ಅದ್ರಾಗ ಏನಾರು ಅಪ್ಡೇಟ್ ಕೊಟ್ಟಾರೆ ಇನ್ಸ್ಟಾ ಬ್ಯಾನ್ ಆಗಿದೆ ಅಂತೇಳಿ. ಅದ್ರಾಗ ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಮೋಸ್ಟ್ಲಿ ಏನಾರು ಕೊಡ್ಬೋದು ಇನ್ಮೇಲೆ. ನಾ ಅಪ್ಲೋಡ್ ಮಾಡಿಂದಾದ್ಮೇಲೆ ಏನಾರು ಕೊಟ್ಟರು ಕೊಡ್ಬೋದು. ಆದರೂ ಕಮ್ ಬ್ಯಾಕ್ ಮಾಡ್ತೀನಿ ಅಂದಾರ, ನೋಡೋಣಂತ. ಹೊಸ ಅಕೌಂಟಿಗೆ ಕಾಯೋಣ. ನಾನಂತರೂ ಹೊಸ ಅಕೌಂಟಿಗೆ ಭಾಳ ಎಕ್ಸೈಟ್ಮೆಂಟ್ ಆಗೀನಿ, ಯಾಕಂದರೆ ಅದು ಇಲ್ಲೇ ಗೌಡ ಅನ್ನಂತ ವಾಯ್ಸ್ ಕೇಳ್ಬೇಕು ಗುರು. ಅದು ನಂಗೆ ಇಷ್ಟ ಅದು ವಾಯ್ಸ್, ಸೀರಿಯಸ್ಲಿ, ಲಿಟ್ರಲಿ, ಪರ್ಸ್ನಲಿ ಭಾಳ ಇಷ್ಟ ಆಗ್ತಾರೆ ನಂಗೆ ಅವರು. ಅವ್ರ ವಾಯ್ಸ್ ಮಾತ್ರ ಸಖತ್ತಾಗೈತೆ ಗುರು ಅವ್ರಿಗಂದ್ರು. ಆದರೂ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ ಅಂದಾರೆ ಅವರು. ಅಲ್ಲಿವರೆಗೂ ವೇಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.